ಶ್ರೀಕೃಷ್ಣ ರಾಧೆಯನ್ನು ಏಕೆ ಮದುವೆಯಾಗಲಿಲ್ಲ ನಿಮಗೆ ಗೊತ್ತೇ? ಕೃಷ್ಣ ಮತ್ತು ರಾಧೆ ಮದುವೆಯಾಗದಿರಲು ಮುಖ್ಯ ಕಾರಣ ಅವರ ಪ್ರೀತಿ ಭೌತಿಕ ಮಿತಿಯನ್ನು ಮೀರಿದ್ದು. ಅದು ದೈವಿಕ ಮತ್ತು ಆತ್ಮಿಕ ಸಂಬಂಧವಾಯಿತು. ಕೆಲವು ಕಥೆಗಳ ಪ್ರಕಾರ ರಾಧೆ ಕೃಷ್ಣನನ್ನು ರಾಜನಾಗಿ ಸ್ವೀಕರಿಸಲು ಇಷ್ಟಪಡದಿರುವುದು ಕೃಷ್ಣನಿಗೆ ಅನೇಕ ಕರ್ತವ್ಯಗಳು ಇರುವುದರಿಂದ ಹಾಗೂ ಅವರಿಬ್ಬರು ಒಂದೇ ಆತ್ಮದ ಎರಡು ರೂಪಗಳೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಮದುವೆ ಅಗತ್ಯವಿರಲಿಲ್ಲ. ಅವರ ಸಂಬಂಧವು ಮದುವೆಗಿಂತ ಶ್ರೇಷ್ಠವಾದ ಪ್ರೀತಿ ಮತ್ತು ಭಕ್ತಿಯನ್ನು ತೋರಿಸುವುದಾಗಿತ್ತು. ಮುಖ್ಯ ಕಾರಣಗಳು: ದೈವಿಕ ಪ್ರೀತಿ. ರಾಧೆ ಜೀವನಾತ್ಮ ಹಾಗೂ ಕೃಷ್ಣನ ಪರಮಾತ್ಮನ ರೂಪವಾಯಿತು. ಅವರ ಪ್ರೀತಿ ಭೌತಿಕ ಮದುವೆಯ ಹಂಗಿಲ್ಲದ ಶುದ್ಧ ಭಕ್ತಿಯಾಯಿತು. ಆತ್ಮದ ಏಕತೆ. ಕೃಷ್ಣ ಮತ್ತು ರಾಧೆ ಒಬ್ಬರಿಗೊಬ್ಬರು ಒಂದೇ ಆತ್ಮದ ಭಾಗವೆಂದು ಪರಿಗಣಿಸಲಾಯಿತು. ತಮ್ಮ ಆತ್ಮದೊಂದಿಗೆ ಮದುವೆಯಾಗುವುದು ಸಾಧ್ಯವಿಲ್ಲ ಎಂದು ಭಾವಿಸಿದರು. ಪ್ರಪಂಚಕ್ಕೆ ಸಂದೇಶ. ಪ್ರೀತಿ ಮತ್ತು ಮದುವೆ ಬೇರೆ ಬೇರೆ ಎಂದು ತೋರಿಸಲು ತಮ್ಮ ನಿಷ್ಕಲ್ಮಶ ಪ್ರೀತಿಯ ಮಹತ್ವವನ್ನು ಜಗತ್ತಿಗೆ ತಿಳಿಸಲು ಅವರು ಮದುವೆಯಾಗಲಿಲ್ಲ. ಕರ್ತವ್ಯ ಮತ್ತು ವಿಧಿ. ಕೃಷ್ಣ ದ್ವಾರಕಕ್ಕೆ ರಾಜನಾಗಿ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಯಿತು ಮತ್ತು ರುಕ್ಮಿಣಿಯಂತಹವರನ್ನು ಮದುವೆಯಾಗಬೇಕಾಯಿತು. ಧನ್ಯವಾದಗಳು.